चिटगुप्पा तालुके के उड़बाला ग्राम पंचायत में कोई अनियमितता नहीं हुई है। आज इस संबंध में नरसा रेड्डी ने बीदर शहर में एक संवाददाता सम्मेलन को संबोधित करते हुए कहा कि चिटगुप्पा तालुके के उड़बाला ग्राम पंचायत में कोई अनियमितता नहीं होने की बात बताते हुए इस संबंध में स्पष्टीकरण दिया। कैमरामैन पुराज का कवरेज। ಸಾಹೇಬರು ಫಂಡ್ ಇರಬಹುದು, ಜಿಲ್ಲಾ ಪಂಚಾಯತ್ ಫಂಡ್ ಇರಬಹುದು, ಯಾವುದೋ ರೂಪದ ಕೆಲಸ ತೋರಿಸ್ತಾರೆ. ಆ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಗೃಹ ಯೋಜನೆಯಲ್ಲಿ ಇಟ್ಟು ಆ ಮಾಡಿರೋ ಕೆಲಸದನ್ನ ಹಿಂಗೆ ದುಡ್ಡು ಲೂಟಿ ಮಾಡ್ಯಾರ ಅಂತ ಹೇಳಿ ಅವ್ರು ಮಾಡಿದ ಆರೋಪ. ನಾನು ನಮ್ಮ ಕ್ರಿಯಾ ಯೋಜನೆಯಲ್ಲಿ ಯಾವ ವರ್ಗ ಇಟ್ಕೊಂಡಿಲ್ಲ, ಎಲ್ಲ ಸತ್ಯಕ್ಕೆ ದೂರವಾದದ್ದು. ಕ್ರಿಯಾ ಯೋಜನೆಯಲ್ಲಿ ನಾವು ಅವ್ರು ಮಾಡಿದ ಕೆಲಸ ಒಂದ್ ವೇಳೆ ಲೂಟಿ ಮಾಡಿದೀವಿ ಅಂತಂದ್ರೆ ಇಲ್ಲಿ ನಮ್ಮ ಕ್ರಿಯಾ ಯೋಜನೆಯಲ್ಲಿ ನೀವೆಲ್ಲ ನೋಡ್ಕೋಬಹುದು, ಅದೆಲ್ಲ ಸುಳ್ಳು. 4-5 ವರ್ಗಗಳನ್ನ ಅವ್ರು 3,40,000, 3,80,000, 1,75,000 ಎಲ್ಲ ಸುಳ್ಳು ಮಾಹಿತಿ ಕೊಟ್ಟರು, ಸತ್ಯಕ್ಕೆ ದೂರವಾದದ್ದು. ನಮ್ಮ ಕ್ರಿಯೆ ಅವ್ರು ಹೇಳಿದ್ದದೆ MLA ಸಾಹೇಬರು ಮಾಡಿದ ಕೆಲಸ ಗ್ರಾಮ ಪಂಚಾಯತ್ ಇಟ್ಕೊಂಡು ಅದನ್ನು ಲೂಟಿ ಮಾಡ್ರಿ ಅಂತ ಹೇಳಿದ್ರು. ಬಟ್ ನಮ್ಮ ಕ್ರಿಯಾ ಯೋಜನೆಯಲ್ಲೇ ಕೆಲಸಗಳಿಲ್ಲ, ಸತ್ಯಕ್ಕೆ ದೂರವಾದದ್ದು. ಆ 5 ವರ್ಗಗಳನ್ನ ನಾನು ಇಒ ಮೇಡಮ್ ಅವರು ಬಂದು ನೋಡಿದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಯಾವುದೇ ಕಾಮಗಾರಿಗಳು ಇರುವುದಿಲ್ಲ. ನಮ್ಮ ಪ್ಲಾನ್ ಇಲ್ಲ, ಟೋಟಲ್ ಸುಳ್ಳು ಆರೋಪ ಮಾಡಿರ್ತಾರೆ. ಅದು ಒಂದೈತಿ. ಅದ್ರ ನಂತರ ಶುದ್ಧ ಕುಡಿಯುವ ನೀರಿನ ಘಟಕ, ನಾನು ಅಧ್ಯಕ್ಷ ಆದಾಗ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ಸಾರಿ ಮಾಧ್ಯಮ ಪತ್ರಕರ್ತರ ಮುಖಾಂತರ ಈ ಗಮನಕ್ಕೆ ತಂದಿದ್ದೀನಿ. ಏನಂತಂದ್ರೆ ನಮ್ಮೂರಾಗ ಶುದ್ಧ ಕುಡಿಯುವ ನೀರಿನ ಸ್ಟಾರ್ಟ್ ಆಗಿಲ್ಲ. AW ಲೆಟರ್ ಕೊಟ್ಟಿನಿ, ಜಿಲ್ಲಾ ಪಂಚಾಯತ್ ಲೆಟರ್ ಕೊಟ್ಟಿದ್ದೀನಿ, ಸುಮಾರು ಸಾರಿ ಇದ್ರ ಬಗ್ಗೆ ಹೇಳಿದ್ದೀನಿ. ಏನಾಯ್ತು ಅಂದ್ರೆ ಆ ಶುದ್ಧ ಕುಡಿಯುವ ನೀರಿನ ಘಟಕ ಪೇಪರ್ ಅಲ್ಲಿ ಕೊಟ್ಟಾಗ ಅದ್ರದ್ದೇನೋ ದೊಡ್ಡ ಇಶ್ಯೂನೇ ಕಾಣಿಸ್ತದೆ. ಮಾಡೇ ಇಲ್ಲ. AW ಅವರು ಏನೋ ಆಯ್ತು, ತೀರ್ಕೊಂಡ್ರು, ಏನೇನೋ ಆಯ್ತದು. ಇಲ್ಲಿವರೆಗೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿಲ್ಲ. ಅದ್ರ ಬಗ್ಗೆ ಏನ್ ನಡೀತಿದೆ. ಲಾಸ್ಟ್ ಟೈಮ್ 1-1.5 ವರ್ಷದ ಮುಂಚೆ ನಮಗೆ ಜಿಲ್ಲಾ ಪಂಚಾಯತ್ ಬಂದಿದ್ರು, ನೀವು ಇದನ್ನ ನಿಷ್ಕ್ರಿಯ ಮಾಡ್ರಿ ಅಂತ. ನಾನು ಅದಕ್ಕಂದೆ ನಾವು ಹ್ಯಾಂಡ್ ಓವರ್ ಆಗದ ವಿಷಯಗಳನ್ನ ನಾವು ನಿಷ್ಕ್ರಿಯ ಮಾಡೋಕ್ಕಾಗಲ್ಲ. ಈ ಅರ್ಜಿದಾರ ಲಕ್ಷ್ಮಣರು ನಮಗೆ ಏನು ಆಪಾದನೆ ಮಾಡಿದ್ದಾರೆ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೋಗಿ ಸುಮಾರು ಸಾರಿ ಹೇಳಿದ್ದೀನಿ, ಶುದ್ಧ ಕುಡಿಯುವ ನೀರಿನ ಘಟಕದ ಬಗ್ಗೆ ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಒಂದೇ ಹೇಳ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ, ಅಲ್ಲಿ ನಾವು ಹ್ಯಾಂಡ್ ಓವರ್ ಆಗದೆ ನಾವು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಯಾವ ಇಲಾಖೆ, ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಯಿಂದ ಏನಾದರೂ ನಮ್ಮ ಊರಲ್ಲಿ ಬಂದಾಗ ನಮ್ಗೆ ಹ್ಯಾಂಡ್ ಓವರ್ ಕೊಡ್ತಾರೆ. ಹ್ಯಾಂಡ್ ಓವರ್ ತಗೊಂಡಿನ ಮುಂಚೆ ನಾವು ಗ್ರಾಮ ಸಭೆ ಕರಿತೀವಿ, ಅಧ್ಯಕ್ಷರು ಹಾಗೂ PDO ಹ್ಯಾಂಡ್ ಓವರ್ ತಗೋತಾರೆ. ಇದು ಸತ್ಯಕ್ಕೆ ದೂರವಾದದ್ದು. ಅವ್ರು ಯಾವುದೋ ಒಂದು IT ಇದ್ರ ಮುಖಾಂತರ ಹಾಕಿ ಅಲ್ಲಿ ಏನೋ ಒಂದು ಪೇಪರ್ ತೋರಿಸ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ಇದ್ರ ಬಗ್ಗೆ ನಾನು ಇದು ಮುಂಚೆನೂ ಒಂದ್ಸರಿ ತನಿಖೆ ಮಾಡಿದೆ. ಅದಕ್ಕೆ ನಾವು